ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವತ್ತು ನಾನಿಲ್ಲಿ ನನ್ನ ವರ್ಕಿಂಗ್ ಪ್ಲೇಸಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನಿವತ್ತು ಲಂಚ್ ಬ್ರೇಕ್ ಆಗಿತ್ತು ವಿಡಿಯೋ ಮಾಡೋ ಟೈಮಲ್ಲಿ. ಲಂಚ್ ಬ್ರೇಕಲ್ಲಿ ಆಚೆ ಹೋಗೋಣ ಅಂದ್ಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ಸು ಆಚೆ ಹೋಗ್ತಿದ್ದೀವಿ. ಸೊ ಐ ವಾಂಟ್ ಟು ಪರ್ಚೇಸ್ ಸಮಥಿಂಗ್. ಅದು ಏನು ಅಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ನಾನೇನು ತೊಗೊಳಕ್ಕೆ ಹೋಗ್ತಿದ್ದೀನಿ ಅಂದ್ಬಿಟ್ಟು. ಸೊ ಇಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ಸು ಮಿಸ್ಸಸ್ ಅಶ್ವಿನಿ ಸತ್ಯ ಆ್ಯಂಡ್ ಮಿಸ್ಸಸ್ ರಾಧಾ ಮೋಹನ್ ವಿತ್ ಮಿಸ್ಸಸ್ ವಾಣಿ ಮಧು. ಸೊ ಇಲ್ಲಿ ನೋಡ್ಬೋದು ನಾವು ನಮ್ಮ ಕಾಲೇಜಿಂದ ಹೊರಡ್ತಾ ಇದ್ದೀವಿ ಈಗ. ಇವರಿಬ್ಬರಿಗೂ ನಾನು ಕ್ಯಾಮ್ರಾ ತೊಗೊಂಡು ಶೂಟ್ ಮಾಡ್ತೀನಿ ಅಂದರೆ ಅವ್ರಿಗೆ ಶೈ ಫೀಲ್ ಆಗ್ತಾರೆ. ಇವರಿಬ್ಬರೂ ಹೆಂಗೋ ಒಪ್ಪಿಸಿ ನನ್ನ ಜೊತೆ ಬರಲೇಬೇಕು ನೀವು ಇವತ್ತು ಆಫ್ಟರ್ನೂನು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೀನಿ. ಮತ್ತು ನೀವು ನೋಡಿದ್ರೆ ಒಂದು ಥಿಂಗ್ ಅಬ್ಸರ್ವ್ ಮಾಡಿದ್ರೆ ಅವರಿಬ್ಬರದ್ದು ಸ್ಯಾರಿ ಕಲರ್ ಸೇಮ್ ಇದೆ. ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು, ಅದು ಯೂನಿಫಾರ್ಮ್ ಅಂದ್ಬಿಟ್ಟು. ಇಟ್ಸ್ ನಾಟ್ ಯೂನಿಫಾರ್ಮ್. ಕೋಇನ್ಸಿಡೆಂಟ್ಲಿ ಅವರಿಬ್ಬರೂ ಸೇಮ್ ಕಲರ್ ಸ್ಯಾರಿ ಹಾಕ್ಕೊಂಡು ಬಂದಿದ್ದರು ಇವತ್ತು. ಚೆನ್ನಾಗಿದೆ ನೋಡೋಕ್ಕೆ ಇಬ್ಬರದ್ದು ಸ್ಯಾರಿ. ಆ್ಯಂಡ್ ಇಲ್ಲಿ ಅವ್ರು ನನಗೆ ರೇಗಿಸ್ತಿದ್ರು, ಯಾವಾಗಲೂ ವಿಡಿಯೋ ತೊಗೊಂಡು ಶೂಟ್ ಮಾಡ್ತಿರ್ತೀಯ ಅಂದ್ಬಿಟ್ಟು. ಅದಾದಮೇಲೆ ಇಲ್ಲಿ ಹೋಗ್ತಿರೋದು ನೀತು ಮ್ಯಾಮ್ ಅಂದ್ಬಿಟ್ಟು ಅವ್ರದ್ದು ಬರ್ಡೇ ಇತ್ತು. ಸ್ಟೂಡೆಂಟ್ಸ್ ಎಲ್ಲ ಕೇಕ್ ಕಟ್ ಮಾಡಿಸಿದ್ರು. ಅದಕ್ಕೆ ಅವರು ಸ್ಟೂಡೆಂಟ್ಸ್ಗೆ ಮತ್ತು ಸ್ಟಾಫ್ಗೆ ಟ್ರೀಟ್ ಕೊಡ್ಸೋಣ ಅಂದ್ಬಿಟ್ಟು 100 ಪಫ್ಸ್ನ ಆರ್ಡ್ರ್ ಮಾಡಿದರು. ಸೊ ಇಲ್ಲಿ ಬೇಕ್ರಿಯವರೇ ಪ್ಯಾಕ್ ಮಾಡಿಬಿಟ್ಟು ಆಟೋದಲ್ಲಿ ಫಿಲ್ ಮಾಡಿ ನಮಗೆ ಡೆಲಿವರಿ ಕೊಟ್ಟಿದ್ದರು. ಅದನ್ನು ರಿಸೀವ್ ಮಾಡೋಕ್ಕೆ ಅಂದ್ಬಿಟ್ಟು ನೀತು ಮ್ಯಾಮ್ ಬಂದಿದ್ದಾರೆ ಇಲ್ಲಿ. ಸೊ ಯು ಕ್ಯಾನ್ ಸಿ ಹಿಯರ್ ವಿ ಆರ್ ಸ್ಟಿಲ್ ಇನ್ ದ ಕಾಲೇಜ್ ಕ್ಯಾಂಪಸ್. ಸೊ ಅದಾದಮೇಲೆ ನೀತು ಮ್ಯಾಮ್ ಅವ್ರದ್ದು ಪಫ್ಸ್ನ ರಿಸೀವ್ ಮಾಡ್ಕೊತಿದ್ರು. ಹಾಗೆ ಅವ್ರಿಗೆ ವಿಶ್ ಮಾಡಿಬಿಡಿ ಅವ್ರದ್ದು ಬರ್ಡೇ. ಅದಾದಮೇಲೆ ನಾವು 3 ಜನ ಶಾಪ್ಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಇಲ್ಲಿ ಆಂಟಿ ಬಂದಿದ್ದರು. ಹಾಗೆಯೇ ಅವ್ರ ಜೊತೆ ಪಫ್ ಬಾಕ್ಸ್ನ ಕೊಟ್ಬಿಟ್ಟು ನಾವು ಹೋಗ್ತಾ ಇದ್ವಿ ಶಾಪ್ ಹತ್ರ. ಸೊ ಇಲ್ಲಿ ನಾವು ಹೋಗ್ತಿರೋಂಥ ಶಾಪು ತುಂಬಾ ಹತ್ತಿರ ಇದೆ, ವಾಕೆಬಲ್ ಡಿಸ್ಟೆನ್ಸು ಅರೌಂಡ್ 100 ಮೀಟರ್ಸ್ ಅಂತ ಅನಿಸುತ್ತೆ ಅಷ್ಟೇ. ಅದಕ್ಕೇ ನಾವು ವೆಹಿಕಲ್ ಏನೂ ತೊಗೊಳೋದು ಬೇಡ, ನಡ್ಕೊಂಡೇ ಹೋಗೋಣ ಅಂದ್ಬಿಟ್ಟು ನಾವು 3 ಜನ ನಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಹೋಗ್ಬೇಕಾದ್ರೆ ಆ್ಯಸ್ ಯೂಶ್ವಲ್ ಅವ್ರು ನನ್ನ ರೇಗಿಸ್ತಾನೇ ಇದ್ದರು, ಯಾವಾಗಲೂ ಶೂಟ್ ಮಾಡ್ತಿರ್ತೀಯ, ನಮಗೆ ಒಂಥರ ಫೀಲ್ ಆಗುತ್ತೆ ಅಂದ್ಬಿಟ್ಟು. ಬಟ್ ನಾನು ಸ್ಟಾಪ್ ಮಾಡಲೇ ಇಲ್ಲ, ಕಂಟಿನ್ಯೂ ಮಾಡ್ತಿದ್ದೆ. ಸೊ ಇಲ್ಲೇ ಈ ದಾರಿಲೇ ನಾವು ಶಾಪ್ಗೆ ಹೋಗೋದು. ಸೊ ಏನು ತೊಗೊಳಕ್ಕೆ ಹೋಗ್ತಿದ್ದೀನಿ ಅಂತ ಗೆಸ್ ಮಾಡಿ ನೋಡೋಣ ಇವತ್ತು ನಾನು. ಸೊ ನಾವು ಬಂದಿರೋಂಥ ಶಾಪ್ ಇವತ್ತು ಕ್ರೋಮಾ. ಸೊ ಕ್ರೋಮಾ ಅಂತ ನೋಡ್ತಿದ್ದ ತಕ್ಷಣ ನಿಮಗೆ ಗೊತ್ತಾಗ್ಬೋದು, ಒಂದು ಐಡಿಯಾ ಬಂದಿರ್ಬೋದು ಏನು ತೊಗೊಳಕ್ಕೆ ಬಂದಿದ್ದೀನಿ ಅಂತ. ಇಟ್ಸ್ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ಇರ್ಬೋದು, ಇಲ್ಲಾಂದರೆ ಹೋಮ್ ಅಪ್ಲಯನ್ಸ್ ಇರ್ಬೋದು. ಆ್ಯಂಡ್ ಇಲ್ಲಿ ನೋಡಿದ್ರೆ ನಾನು ಬಂದಿರೋದು ಇವತ್ತು ನಂದು ಹೊಸ ಫೋನ್ ತೊಗೊಳ್ಳೋಣ ಅಂದ್ಬಿಟ್ಟು ಬಂದಿರೋದು. ಆ್ಯಂಡ್ ನೀವು ಥಿಂಕ್ ಮಾಡ್ತಿರ್ಬೋದು ಏನಿದು ಬಂದ ತಕ್ಷಣ ಅವ್ರಿಗೆ ರೆಡಿ ಇರೋವಂಥ ಫೋನ್ ಕೊಡ್ತಿದ್ದಾರೆ ಅಂತ. ಅದು ಹಾಗಲ್ಲ. ನಾನು ಒಂದು 20 ಡೇಸ್ ಬ್ಯಾಕ್ ಒಂದು ಫೋನ್ ತೊಗೊಂಡಿದ್ದೆ. ಅದು ಸಮ್ ಪ್ರಾಬ್ಲಮ್ ಆಯಿತು. ಅದಕ್ಕೆ ಅವರು ಇನ್ನೂ 1 ಮಂತ್ ಆಗಿಲ್ಲ ಅಂದ್ಬಿಟ್ಟು ಫೋನ್ನ ಎಕ್ಸ್ಚೇಂಜ್ ಮಾಡಿ ಕೊಡ್ತಿದ್ದಾರೆ. ಸೊ ಇಲ್ಲಿ ನಮ್ಮ ಅಣ್ಣ ವರ್ಕ್ ಮಾಡ್ತಾನೆ. ಸೊ ನಾನು ಅವನಿಗೆ ಮುಂಚೆನೇ ಹೇಳಿದ್ದೆ ನಾನು ಬರೋದು ಸ್ವಲ್ಪ ಲೇಟ್ ಆಗಿರುತ್ತೆ, ಸೊ ನೀನು ಸೇಮ್ ಮಾಡೆಲ್ದು ಫೋನ್ನೇ ತೊಗೊಂಡ್ಬಿಟ್ಟು ಬಿಲ್ಲಿಂಗ್ ಎಲ್ಲ ಮಾಡಿಸಿರು, ನಾನು ಆಮೇಲೆ ಬಂದು ರಿಸೀವ್ ಮಾಡ್ತೀನಿ ಲಂಚ್ ಬ್ರೇಕಲ್ಲಿ ಅಂತ ಹೇಳಿದ್ದೆ. ಸೊ ನಾನು ಬರೋ ಅಷ್ಟರಲ್ಲಿ ಅವನು ಬಿಲ್ಲಿಂಗ್ ಎಲ್ಲ ಮಾಡಿಸಿದ್ದ. ಇವಾಗ ಜಸ್ಟ್ ನಂದು ಸ್ವಲ್ಪ ಸಿಗ್ನೇಚರ್ ಎಲ್ಲ ಇತ್ತು. ಸಿಗ್ನೇಚರ್ ಎಲ್ಲ ಮಾಡಿಬಿಟ್ಟು ನಾನು ಫೋನ್ನ ಅನ್ಬಾಕ್ಸ್ ಮಾಡೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾನು ನನ್ನ ಹೊಸ ಫೋನ್ನ ಎಕ್ಸ್ಚೇಂಜ್ ಮಾಡಿರೋಂಥ ಫೋನ್ನ ರಿಸೀವ್ ಮಾಡಿದ್ದೀನಿ ಅಂದ್ಬಿಟ್ಟು ಅಲ್ಲಿ ಸಿಗ್ನೇಚರ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ನನ್ನ ಅಲ್ಲಿ ಕರೆಸಿದ್ರು. ನಾನಿಲ್ಲಿ ಕೂತ್ಕೊಂಡು ಸಿಗ್ನೇಚರ್ ಎಲ್ಲ ಮಾಡಿ ನೆಕ್ಸ್ಟು ಅನ್ಪ್ಯಾಕಿಂಗ್ ಮಾಡ್ತಿದ್ದೆ. ಆ ಟೈಮಲ್ಲಿ ಅಲ್ಲಿದ್ದವರು ಬ್ರದರ್ಗೆ ಹೇಳ್ತಿದ್ರು, ನನ್ನ ಫ್ರೆಂಡ್ಸು ಇವಳು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾಳೆ, ನಿಮ್ಮನ್ನು ಹಾಕ್ತಾಳೆ ಅಂದ್ಬಿಟ್ಟು. ಅದಕ್ಕೆ ಅವ್ರು ನಗ್ತಿದ್ರು, ನನ್ನ ವೀಡಿಯೋ ಮಾತ್ರ ತೆಗಿಬೇಡಿ ಅಂತ. ಇಟ್ ವಾಸ್ ಫನ್. ಆಮೇಲೆ ಹೇಳ್ತಿದ್ರು, ಮೇಡಮ್ ಮತ್ತೆ ಇನ್ನೊಂದು ಸಲ ಏನು ಪ್ರಾಬ್ಲಮ್ ಆಗದೆ ಇರೋ ಥರ ನೋಡ್ಕೊಳ್ಳಿ, ಮತ್ತೆ ಪ್ರಾಬ್ಲಮ್ ಆದರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು.
ಹಾಗೆ ಕಾಮಿಡಿ ಮಾಡಿಕೊಂಡು ನಾನು ಫೋನ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೆ. ಸೊ ದಿಸ್ ಈಸ್ ಸೆಕೆಂಡ್ ಫೋನ್ ಐ ಆಮ್ ಅನ್ಬಾಕ್ಸಿಂಗ್ ಇನ್ 1 ಮಂತ್ ಆ್ಯಕ್ಚುಲಿ. ಐ ಮೀನ್ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದು ಪ್ರಾಬ್ಲಮ್ ಆಯಿತು ಅನ್ನಲ್ಲ, ಅದು 20 ಡೇಸ್ ಬ್ಯಾಕು ಫೋನ್ ತೊಗೊಂಡಿದ್ದೆ. ಚೆನ್ನಾಗಿತ್ತು ಎಲ್ಲನೂ, ಬಟ್ ಸ್ಪೀಕರ್ದೇನೋ ಪ್ರಾಬ್ಲಮ್ ಆಯಿತು, ಅದನ್ನು ಸರಿ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಇನ್ನು 20 ಡೇಸ್ ಆಗಿತ್ತಲ್ವ ಅಂದ್ಬಿಟ್ಟು ನನಗೆ ಹೊಸ ಫೋನ್ನ ಕೊಡ್ತಿರೋದು ಅವರಿಲ್ಲಿ. ಆ್ಯಂಡ್ ನಾನು ಯಾವ ಫೋನ್ನ ತೊಗೊಂಡಿದ್ದೆ ಅಂದ್ಬಿಟ್ಟು ಗೆಸ್ ಮಾಡಿ ನೋಡೋಣ. ನಾನು ತೊಗೊಂಡಿರೋವಂಥ ಫೋನ್ ಬಂದ್ಬಿಟ್ಟು ಓಪೋ ಫೋನು. ಇದು ಮಾಡೆಲ್ ಹೆಸರು ಬಂದ್ಬಿಟ್ಟು ಓಪೋ ರೆನೋ 15 ಪ್ರೋ ಮಿನಿ ಅಂದ್ಬಿಟ್ಟು. ಚೆನ್ನಾಗಿತ್ತು ಫೋನು, ತುಂಬಾ ಚೆನ್ನಾಗಿತ್ತು. ಕ್ಯಾಮ್ರಾ ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಅದ್ರದ್ದು ಕಲರ್ ಆಗಿರ್ಬೋದು, ಅದು ನೋಡೋದಕ್ಕೆ ಕ್ಯೂಟಾಗಿ ಚಿಕ್ಕದಾಗಿ ಚೆನ್ನಾಗಿತ್ತು. ಬಟ್ ಅದೇನೋ ಗೊತ್ತಿಲ್ಲ, ಇಮಿಡಿಯೇಟಾಗಿ ನೋಡ್ತಾ ನಂದು ಸ್ಪೀಕರಲ್ಲಿ ಪ್ರಾಬ್ಲಮ್ ಆಯಿತು. ಅದಕ್ಕೆ ಅವರು ತೊಗೊಂಬನ್ನಿ ಸ್ಟೋರ್ಗೆ ನೋಡೋಣ ಏನು ಪ್ರಾಬ್ಲಮ್ ಆಗಿದೆ ಅಂದರು. ನಾವು ಸ್ಟೋರಿಗೆ ಕೊಟ್ವಿ. ಒನ್ ಡೇಸ್ ಟೈಮ್ ತೊಗೊಂಡವರು ಎಲ್ಲನೂ ನೋಡಿ ಹೇಳಿದ್ರು, ಇಲ್ಲ ಇದು ಎಕ್ಸ್ಚೇಂಜ್ ಮಾಡಿಕೊಡೋದು ಬೆಟರು. ಹಾಗೆಯೇ ನನ್ನ ಅಣ್ಣ ಕೂಡ ಅಲ್ಲಿ ವರ್ಕ್ ಮಾಡ್ತಿದ್ದ ಅಲ್ವಾ, ಸೊ ಅವನು ಕೂಡ ಹೇಳ್ದ ನಮಗೆ ಹೊಸದು ಕೊಟ್ರೆ ನೀವು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಸರಿ ಇನ್ನೂ 20 ಡೇಸ್ ಅಲ್ವಾ ಅಂದ್ಬಿಟ್ಟು ಅವರು ಕೂಡ ಎಕ್ಸ್ಚೇಂಜ್ಗೆ ಒಪ್ಕೊಂಡ್ರು. ಸೊ ನಾನಿಲ್ಲಿ ತೊಗೊತಿರೋದು ನಂದು ಎಕ್ಸ್ಚೇಂಜ್ ಫೋನು. ಹಾಗೆ ಫೋನ್ ಜೊತೆಗೆ ಒಂದು ಚಾರ್ಜರ್ ಬರುತ್ತೆ. ಆಮೇಲೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಎಷ್ಟು ಅಂತ ನಿಮ್ಗೇನಾದರೂ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ. ಸೊ ಇವಾಗಲೂ ಕೂಡ ನಾನು ಸೇಮ್ ಮಾಡೆಲ್ನ ತಗೊಂಡೆ ಮತ್ತು ಸೇಮ್ ಕಲರ್ ಕೂಡ ತಗೊಂಡೆ. ಅದೆಲ್ಲ ಆದಮೇಲೆ ಇಲ್ಲಿ ಆ್ಯಸ್ ಯೂಶ್ವಲ್ ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಮಾಡಿಕೊಡ್ತಿದ್ರು ಅವರು. ನಂದು ಮೇಲ್ ಐ ಡಿ ಅದೆಲ್ಲನೂ ಕ್ರಿಯೇಟ್ ಮಾಡಿಕೊಡ್ತಿದ್ರು. ಆ್ಯಂಡ್ ಅದಾದಮೇಲೆ ನಂದು ಓಲ್ಡ್ ಫೋನ್ದು ಸ್ವಲ್ಪ ಡಾಟಾನ ಇಲ್ಲಿ ಲ್ಯಾಪ್ಟಾಪ್ಗೆ ಅಂದ್ಬಿಟ್ಟು ಟ್ರಾನ್ಸ್ಫರ್ ಮಾಡಿದರು. ಅದನ್ನು ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ ಆಮೇಲೆ ಬನ್ನಿ ಅಂದರು. ನಾನು ಸಂಜೆ ಕಾಲೇಜ್ ಮುಗಿಸ್ಕೊಂಡು ಹೋಗಬೇಕಾದ್ರೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಅಲ್ಲಿಂದ. ಅದಾದಮೇಲೆ ನಾನಿವತ್ತು ಲಂಚೇನು ತೊಗೊಂಡೋಗಿರಲಿಲ್ಲ, ಅದಕ್ಕೆ ಹೋಟೆಲ್ಗೆ ಹೋಗಿ ಪಾರ್ಸಲ್ ತೊಗೊಂಡು ನಾವು ಕಾಲೇಜ್ ಕಡೆ ಹೊರಟ್ವಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು, ಮಿನಿ ವ್ಲಾಗ್ ಆ್ಯಕ್ಚುಲಿ. ಸೊ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.